यहाँ किसी की भी जमीन को कोई भी नहीं छीन सकता। किसानों की जमीन को छीनने का कोई सवाल ही नहीं। बीजेपी लोगों को गुमराह कर रही है। रियासती वजीर बराए वक्फ जमीर अहमद खान ने मंगलूर में वजाहत पेश की है। रियासती वजीर जमीर अहमद खान मंगलुरु और केरला के दौरे के दौरान दरगाह उल्लाल की जियारत की और दरगाह कमेटी से खुसूसी मुलाकात की। दरगाह कमेटी को यूनिवर्सिटी बनाने के ख्वाब को पूरा करने की मदद करने का यकीन दिलाया। साथ ही 2 करोड़ रुपए विमेंस कॉलेज को देने का ऐलान भी किया। इस दौरान इन्होंने वफ को बदनाम किए जाने के ताल्लुक से अपनी वजाहत पेश की। उन्होंने कहा कि कुछ लोग, खुसूसन बीजेपी के लोग, वफ के ताल्लुक से लोगों में बदनज़मी और गुमराह करने की कोशिश की जा रही है। जमीर अहमद खान ने कहा कि जो भी नोटिस गई है वो सिर्फ वफ की जमीन पर नाजायज कब्जा करने वालों को दी गई है। कर्नाटक में तकरीबन 1,12,000 एकड़ से ज्यादा जमीन वफ की मौजूद है, जिसमें 80% से ज्यादा जमीन गैर कानूनी तौर पर कब्जा किया जा चुका है। वफ की जमीन पर गैर कानूनी कब्जा हटाना मेरा मकसद है और मेरी जिम्मेदारी है। इन्होंने कहा कि जो भी नोटिस गई है वो सिर्फ गैर कानूनी कब्जा करने वालों को गई है। इसमें किसी भी तरह के किसानों को कोई नुकसान नहीं है। इन्होंने ये भी कहा कि 90% जमीन पर मुसलमानों का ही गैर कानूनी कब्जा है, जबकि 10% ही गैर मुसलमान इस तरह की कब्जा किए हुए हैं। ರಾಜಕೀಯ ಮುಂಚೆನೂ ಅಷ್ಟೇ ನಾನು ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಎಲ್ಲ ಅದೇನೋ ಒಂದು ಅಭಿಮಾನ ಉಲ್ಲಾಲ್ ದರ್ಗಾದಲ್ಲಿ ಒಂದು ಅಭಿಮಾನ ನಂಬಿಕೆನ ಇಟ್ಕೊಂಡು ನಮ್ಮ ಚಿಕ್ಕ ವಯಸ್ಸಿಂದ ನಾವು ಪ್ರತಿ ಸಲ ಮೆಂಗಳೂರು ಬಂದ್ರೆ ನನಗೆ ಭೇಟಿ ಕೊಟ್ಟಾರೆ ಯಾವತ್ತೂ ಹೋಗಿಲ್ಲ. ಇವತ್ತು ಹೋಗಿದ್ದೆ ಆಕ್ಚುಲಿ ಕಾಸರಗೋಡಲ್ಲಿ 9:30 ಫ್ಲೈಟ್ ಇತ್ತು. ಅದೇನಾದ್ರೂ ಪರವಾಗಿಲ್ಲ, ನಾನು ಮಂಗಳೂರು ಬಾರ್ಡರ್ ಬಂದಿದ್ದೀನಿ. ನಾನು ದರ್ಗಾಗೆ ಹೋಗಿ ಜಿಯಾರತ್ ಮಾಡೇ ಹೋಗ್ಬೇಕಂತ ಇವತ್ತು ಅಲ್ಹಮ್ದುಲಿಲ್ಲಾ ದರ್ಗಾಗೆ ಬಂದು ಅಲ್ಲಾಮಿಯ ಜಿಯಾರತ್ ಮಾಡೋಕೆ ಅವಕಾಶ ಸಿಗ್ತಾ ಜಿಯಾರತ್ ಮಾಡ್ಕೊಂಡಿದ್ದೀನಿ. ಅಭ್ಯಾಸ ಹೇಳ್ದಂಗೆ ಉಲ್ಲಾಲ ದರ್ಗಾ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಇತಿಹಾಸದ ದರ್ಗಾ. ಒಂದು ಇಲ್ಲಿ ಏನ್ ಬಂದ್ರು ಕೇಳ್ಕೊಂಡ್ರೆ ಅದು ಭಗವಂತ ನಡೆಸ್ಕೊಡ್ತಾನ, ಅಲ್ಲ ನಡೆಸ್ಕೊಡ್ತಾನಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಅದ್ರ ಜೊತೆಯಲ್ಲಿ ಈ ಕಮಿಟಿ ಹೊಸದ ಕಮಿಟಿ ನನ್ ಖುಷಿ ಸಂತೋಷ ತಂದಿದೆ. ಅಂದ್ರೆ ಇದಕ್ಕಿಂತ ಮುಂಚೆ ಕಮಿಟಿ ಇತ್ತು. ಈ ಕಮಿಟಿ ಬಂದೇ ಜೂನ್ ಮೇಲೆ ಬಂದಿತ್ತು. ಮಾರ್ಚ್ ಆದ್ಮೇಲೆ ಈ ಕಮಿಟಿ ಬಂತು. ಕಮಿಟಿ ಬರೋದ್ ಮುಂಚೆ ಬಹಳ ಸಾಲ ಇತ್ತು. ಈ ಹೇಳ್ದಾಗೆ 1.5 ಕೋಟಿ ಸಾಲ ಇತ್ತು. ಬಹಳ ಸಂಬಳಗಳು ಕೊಟ್ಟಿಲ್ಲ. ಈ ಕಮಿಟಿ ಬಂದು 1 ವರ್ಷದ ಒಳಗಡೆ 90 ಲಕ್ಷ ಸಾಲನು ತೀರಿಸಿದ್ದಾರೆ. ಸ್ಯಾಲರಿ ಪೆಂಡಿಂಗ್ ಇತ್ತು, ಸ್ಯಾಲರಿ ಎಲ್ಲ ತೀರಿಸಿದ್ದಾರೆ. ಅದ್ರ ಜೊತೆಲಿ ಒಂದು ಹೊಸ ಕಟ್ಟಡ ಕಟ್ಟಕ್ಕೆ ನಂಗೆ ಆಹ್ವಾನ ಕೊಟ್ಟಿದ್ರು. ಇಲ್ಲಿ ಒಂದು ಎಸ್ಟಿಮೇಟ್ ಕೊಟ್ಟು 5 ಕೋಟಿದು ಒಂದು ಪ್ರಪೋಸಲ್ ನಾನು ಕೊಟ್ಟಿದ್ರು. ನಿನ್ನೆ ತಾನೇ ನಾನು 2 ಕೋಟಿ ಉಲ್ಲಾಲ ದರ್ಗದ ಕಟ್ಟಡಕ್ಕೆ ಲೇಡೀಸ್ ಕಾಲೇಜ್ ಮಾಡಕ್ಕೆ 2 ಕೋಟಿಯನ್ನ ನಿನ್ನೆ ಕೊಟ್ಟಿದ್ದೀನಿ. ಯೂನಿವರ್ಸಿಟಿ ಮಾಡ್ಬೇಕಂತ ಏನ್ ತಾವು ಕನಸು ಆಸೆ ಇಟ್ಕೊಂಡಿದ್ದೀರಾ, ದಯಮಾಡಿ ಯೂನಿವರ್ಸಿಟಿಗೆ 7 ಎಕರೆ ಆಗಲ್ಲ, ಕನಿಷ್ಠ ಒಂದು 25 ಎಕರೆ ಬೇಕಂತ. 25 ಎಕರೆ ಇಡಿ. ಏನಕ್ಕಂದ್ರೆ ನಾನು ನೋಡಿದೆ, ನಾವು ನಾಲೆಜ್ ಸಿಟಿ ಅಂತ ನಮ್ಮ AP ಉಸ್ತಾದ್ ಅವ್ರು ಮಾಡಿದ್ದಾರೆ. ನಮ್ಮ ಕೇರಳದಲ್ಲಿ ನೋಡಿದಕ್ಕೆ ಬಹಳ ಖುಷಿ ಆಯ್ತು. ನಮ್ಮ ಶಾಪಿ ಮಾಜಿ ಚೇರ್ಮನ್ಗೆ ನನ್ನ ದಾರಿಯಲ್ಲಿ ಹೇಳ್ಕೊಂಡು ಬಂದೆ. ನಾವು ನಮ್ಮ ಕರ್ನಾಟಕದಲ್ಲಿ ಆ ತರ ಒಂದು ನಾಲೆಜ್ ಸಿಟಿ ತರ ನಾವು ಮಾಡ್ಬೇಕಾಗ್ತದೆ. ನಾವು ಬಹಳ ಹಿಂದೆ ಇದೀವಿ ವಿದ್ಯಾಭ್ಯಾಸದಲ್ಲಿ. ಬಹಳ ನಾವು ಅಲ್ಪಸಂಖ್ಯಾತರು ಬಹಳ ಹಿಂದೆ ಇದೀವಿ. ನಾವು ಮುಂದೆ ಬರ್ಬೇಕಾದ್ರೆ ವಿದ್ಯಾಭ್ಯಾಸ ಜನಗಳು ಕೊಡ್ಬೇಕಾಗ್ತದೆ, ಮಕ್ಕಳು ಕೊಡ್ಬೇಕಾಗ್ತದೆ. ಆ ಕಾರಣಕ್ಕೆ ನನ್ನ ನಾಲೆಜು ಒಂದು ನಾಲೆಜ್ ಸಿಟಿ ಕ್ಯಾಂಪಸ್ ಮಾಡುವಂತ ನನ್ನ ಆಲೋಚನೆ ಇದೆ. ನಮ್ಮ ಒಕ್ಕೋಡ್ ಎಲ್ಲಾ ಕಡೆ ಆಸ್ತಿ ಇದೆ, ಎಲ್ಲೂ ಆ ಒಕ್ಕೋಡ್ ಆಸ್ತಿ ಇಲ್ಲ ಅಂತಲ್ಲ, ಎಲ್ಲಾ ಕಡೆ ಒಬ್ಬರಿಗೆ ನನ್ನ ಆಸೆ ಇದೆ. ಮುಂದಿನ ದಿನಲ್ಲಿ ಅದ್ ಮಾಡ್ತೀನಿ. ನಿಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಾ. ಈಗ ನೋಡಿರ್ಬೋದು, ನಾವು ಒಪ್ಪಂದ ನಾನು ಮಂತ್ರಿ ಅಲ್ಲಾಮಿಯ ನನ್ಗೆ ಅವಕಾಶ ಕೊಟ್ಟಾದ್ಮೇಲೆ, ನನ್ನ ಮುಖ್ಯಮಂತ್ರಿ ಆದ್ಮೇಲೆ ನನ್ಗೆ ಒಪ್ಪಾಸ್ತಿ ಎನ್ಕ್ರೋಚ್ಮೆಂಟ್ ತೆಗಿಯಕ್ಕೆ ಕೊಟ್ಟಿದ್ದೀನಿ. ನಾನು ಯಾರು ರೈತರ ಜಾಗ ತಗೊಳಕ್ ಕೊಟ್ಟಿಲ್ಲ, ಬೇರೆ ಅನ್ಯಾಯ ಬೇರೆಯವ್ರ ಜಾಗ ತಗೊಳಕ್ ಕೊಟ್ಟಿಲ್ಲ. ನಮ್ಮ ಆಸ್ತಿ ನಾನು ತಗೊಂಡು ಹೊರಟಿದ್ದಕ್ಕೆ ಬಿಜೆಪಿಯವರು ಎಷ್ಟು ದೊಡ್ಡ ಇಶ್ಯೂ ಮಾಡಿದ್ರು ನಮ್ಗೆಲ್ಲ ಗೊತ್ತೇ ಇದೆ. ನಮ್ಗೆ ಯಾರು ಬೇಕಾಗಿಲ್ಲ, ನಮ್ಮಂತ ಆಸ್ತಿನೂ ಬೇಕಾಗಿಲ್ಲ. ನಮ್ಮ ಆಸ್ತಿ ಟೋಟಲ್ ಇದ್ದಿದ್ದು 1,12,000 ಎಕರೆ ಟೋಟಲ್ ಇದ್ದಿದ್ದು. ಅದ್ರಲ್ಲಿ ಉಳ್ದಿರೋದೇ 23,000 ಉಳಿದಿದೆ. ಅದರಲ್ಲಿ 17,000 ಎನ್ಕ್ರೋಚ್ಮೆಂಟ್ ಆಗಿದೆ. ನಮ್ಮ ಪ್ರೈವೇಟ್ ಮುಸ್ಲಿಂ ಅವರೇ ಎನ್ಕ್ರೋಚ್ ಮಾಡಿದ್ದಾರೆ, ಯಾರು ರೈತರಿಲ್ಲ, ಬೇರೆಯವರಲ್ಲ. ರೈತರು ಅದು ನಾನು ತೆಗ್ದಿ ಅದಾದ್ರೂ ಉಳಿಸುವಂತ ನಾನು ಪ್ರಯತ್ನ ಮಾಡುವಾಗ ಈ ಬಿಜೆಪಿ ಅವರು ಏನೇನ್ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ಗೊತ್ತಿರೋದು. ನಿಮ್ಮಲ್ಲಿ ಒಂದು ಮನವಿ ಮಾಡಿ ಕೇಳ್ಕೊಳ್ಳೋದು, ದಯಮಾಡಿ ಅವ್ರಿಗೂ ಒಳ್ಳೆ ಆಲೋಚನೆ ಕೊಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನೀವು ಭಗವಂತನ ಪ್ರಾರ್ಥನೆ ಮಾಡಿ. ನಾವು ತಪ್ಪು ಮಾಡಕ್ ಹೋದ್ರೆ ತಪ್ಪದು. ನಾವು ಯಾರ ಆಸ್ತಿನ ತಗೊಳಕ್ ಹೆಂಗ್ ಸಾಧ್ಯ? ನಿಮ್ಮ ಆಸ್ತಿ ನಾನು ತಗೊಳಕ್ ಸಾಧ್ಯನಾ? ಅದು ರೈತರು ಅಂದ್ರೆ ಅನ್ನದಾತರು ಅಂತೀವಿ ನಾವು. ಅನ್ನದಾತರು ಅವ್ರ ಆಸ್ತಿ ತಗೊಳಕ್ ಪ್ರಶ್ನೆನೇ ಬರಲ್ಲ. ಬಿಜೆಪಿ ಅವರು ಸುಮ್ಗೆ ಪ್ರಚಾರ ಮಾಡ್ತಾ ಇದಾರೆ. ರೈತರ ಆಸ್ತಿ ತಗೊಂಡ್ಬಿಡ್ತಾರೆ, ಹೋಗ್ಬಿಟ್ಟು. ಯಾರ ಆಸ್ತಿ ನಮ್ಮ ಇಸ್ಲಾಂ ಧರ್ಮ ಇಲ್ಲ. ನಮ್ಮ ಇಸ್ಲಾಂ ಧರ್ಮಲ್ಲಿ ನಾವು ಬೇರೆಯವರ ಆಸ್ತಿ ಜಬರ್ದಸ್ತಿ ತಗೊಳಕ್ ನಮ್ಗೆ ಇದೇ ಇಲ್ಲ. ಇದು ಎಲ್ಲ ದಾನಿಗಳು ದಾನ ಮಾಡಿದ್ದಾರೆ.
ಬಹಳ ಜನ ತಲೆಯಲ್ಲಿದೆ ಏನಂತ ವಫ್ ಅಂದ್ರೆ ಸರ್ಕಾರಿ ಕೊಟ್ಟಿರೋ ಜಾಗ ಅಂತ. ಸರ್ಕಾರಿದ ಒಂದು ಇಂಚು ಇಲ್ಲ. ಈ ದಾನಿಗಳು ದಾನ ಮಾಡಿರೋದು 1,12,000 ಎಕರೆ ದಾನಿಗಳು ದಾನ ಮಾಡಿರೋದು. ನಾನು ಮುಂದಿನ ದಿನಲ್ಲಿ ವಫ್ಫಿಂದ ಭಾಳ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಮಾಡಬೇಕಂತ ನಾನು ಯೋಚನೆ ಮಾಡಿದ್ದೀನಿ. ನಿಮ್ಮ ಸಹಕಾರ ಬೆಂಬಲ ಬೇಕು ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೇನೆ.